ಬೆಂಗಳೂರಿನ ಮಲ್ಲೇಶ್ವರದ ಜನರು ಜಾತಿ ಗಣತಿ ಸಮೀಕ್ಷೆ ಬಗ್ಗೆ ಏನು ಹೇಳಿದ್ದಾರೆ ಅಂತ ನಮ್ಮ ಪ್ರತಿನಿಧಿ ಮಂಜು ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಸದ್ಯ ರಾಜ್ಯ ರಾಜಕೀಯ ವಲಯದಲ್ಲಿ ಜಾತಿ ಜನಗಣತಿ ಇದೆ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಿರುವಂತದ್ದು. ಯಾಕಂದ್ರೆ ಒಂದಿಷ್ಟು ಜನರು ಹೇಳ್ತಾ ಇದ್ದಾರೆ ವೈಜ್ಞಾನಿಕವಾಗಿ ಸಮೀಕ್ಷೆಯನ್ನ ಮಾಡಲಾಗಿದೆ ಅಂತ ಹೇಳ್ತಾರೆ. ಮತ್ತೆ ವಿಪಕ್ಷದವರು ಮತ್ತೆ ಕೆಲವೊಂದಿಷ್ಟು ಮಂದಿ ಇಲ್ಲ ಈ ಜಾತಿ ಜನಗಣತಿ ಅವೈಜ್ಞಾನಿಕವಾಗಿದೆ ಅಂತೇಳಿ ಕೆಲವೊಂದಿಷ್ಟು ವಾದ ಮಾಡ್ತಿರುವಂತದ್ದು. ಸೊ ಹೀಗಾಗಿ ಒಂದಿಷ್ಟು ಅಂದ್ರೆ ಇಲ್ಲಿ ಯಾವ ಮಟ್ಟದಲ್ಲಿ ಯಾವ ರೀತಿ ಅದನ್ನ ಜನಗಣತಿಯನ್ನ ಸಮೀಕ್ಷೆ ಮಾಡಿದ್ರು ಅಂತೇಳಿ ನಾವಿವತ್ತು ಒಂದು ಪವರ್ ಟಿವಿ ರಿಯಾಲಿಟಿ ಮುಖಾಂತರ ಅಂದ್ರೆ ಮನೆ ಮನೆ ಹೋಗಿ ಜನರು ಏನ್ ಹೇಳ್ತಾರೆ ಅಂತೇಳಿ ಕೇಳೋ ಒಂದು ಪ್ರಯತ್ನ ಮಾಡ್ಕೊಂಬರೋಣ ಬನ್ನಿ. ಮೇಡಮ್, ಈಗ ಸದ್ಯ ರಾಜಕೀಯ ವಲಯದಲ್ಲಿ ಜಾತಿ ಜನಗಣತಿ ಬರ್ತಾ ಇದೆ. ಕೆಲವೊಂದಿಷ್ಟು ಮಂದಿ ವೈಜ್ಞಾನಿಕವಾಗಿದೆ ಅವೈಜ್ಞಾನಿಕವಾಗಿದೆ ಮತ್ತೊಮ್ಮೆ ಸರ್ವೆ ಆಗ್ಬೇಕು, ಯಾರದು ಸರ್ಕಾರದಿಂದ ಬಂದು ನಿಮ್ಮ ಮನೆಗೆ ಸಮೀಕ್ಷೆ ಮಾಡಿದ್ರ ಮೇಡಮ್? ಯಾರು ಇಲ್ಲ ರೀ, ಯಾರು ಬರ್ಲಿಲ್ಲ. ಆ ಥರದ್ದೇನು ಕಾಣಲೂ ಇಲ್ಲ. ಯಾರು ಮನೆ ಹತ್ರ ಎಲ್ಲ ಯಾರು ಬರ್ಲಿಲ್ಲ. ಇದು ಪ್ಯೂರ್ ಪಾಲಿಟಿಕ್ಸ್ ಅಷ್ಟೇ. ಇದೇನು ಅವರು ರಾಜಕೀಯ ಏನು ಸೆನ್ಸಸ್ಗೆ ಏನು ಯಾರು ಬಂದು ಕೇಳಲಿಲ್ಲ. ಇದು ಸುಮ್ಮನೆ ಸುಳ್ಳು ಇದು. ಬಟ್ ಏನಂದ್ರೆ ಅವ್ರಿಗೆ ಬೇಕಾಗಿರೋ ಜಾಗದಲ್ಲಿ ಹೋಗಿ ಅವ್ರು ಏನೇನಾದ್ರು ಇದು ಮಾಡಿ ಎನ್ಕ್ವೈರಿ ಮಾಡಿರ್ತಾರೆ, ಸೆನ್ಸಸ್ ತೊಗೊಂಡಿರ್ತಾರೆ. ಬಟ್ ಈ ಜಾಗದಲ್ಲಿ ಈ ಮನೆಗೆ ನಮ್ಮ ಒಬ್ಬರು ಯಾರು ಬಂದಿಲ್ಲ. ಎಲೆಕ್ಷನ್ ಟೈಮಲ್ಲಿ ಮಾತ್ರ ತಲೆ ತೋರಿಸ್ತಾರೆ. ಮೇಡಮ್, ಗೌರ್ಮೆಂಟ್ ಇಂದ ಕ್ಯಾಸ್ಟ್ ಸೆನ್ಸಸ್ಗೆ ಸರ್ವೆ ನಡೀತಾ ಇದೆ. ಸೊ ನಿಮ್ಮನೆಗೆ ಯಾರಾದ್ರೂ ಬಂದಿದ್ರಾ ಅಂತ? ಜಾತಿ ಜನಗಣತಿ ಇದೆಯಲ್ಲ, ಜಾತಿ ಜನಗಣತಿ ಇದು ಪ್ರತಿಯೊಂದು ಮನೆಗೆ ಹೋಗಿ ಸರ್ವೆ ಮಾಡಿಲ್ಲ, ಇದು ಅವೈಜ್ಞಾನಿಕ ಜಾತಿ ಗಣತಿ ಮಾಡಿದ್ದಾರೆ ಅಂತೇಳಿ ವಿರೋಧ ಬರ್ತಾ ಇರುವಂತದ್ದು. ತಾವೇನ್ ಹೇಳ್ತೀವಿ ಮೇಡಮ್? ಇದು ನಿಮ್ಮ ಮನೆಗೆ ಯಾರಾದ್ರೂ ಬಂದಿಲ್ಲ ಸಮೀಕ್ಷೆ ಮಾಡಕ್ಕೆ? ಯಾರು ಬಂದಿಲ್ಲ ಸರ್, ಇಷ್ಟು ದಿವಸ ಯಾರು ಬಂದು ಕೇಳಲಿಲ್ಲ. ನೀವೇ ಈಗ ಬಂದಿರೋದು. ಜಾತಿ ಜನಗಣತಿ ವಿಚಾರವಾಗಿ ಮನೆ ಮನೆ ಡೋರ್ ಟು ಡೋರ್ ಸಮೀಕ್ಷೆ ಮಾಡಿದ್ವಿ ಅಂತ ಹೇಳ್ತಾರೆ. ನಿಮ್ಮ ಮನೆಗೆ ಯಾರು ಬಂದಿಲ್ಲ? ಯಾರು ಬಂದಿಲ್ಲ. ಕಳೆದ 10 ವರ್ಷದಿಂದನೂ ಕೂಡ ಅಂದ್ರೆ ಸಮುದಾಯದವರು ಅಂತ ಬಂದು ಸಮೀಕ್ಷೆ ಮಾಡಿದ್ವಿ ಅಂತ ಹೇಳ್ತಾರೆ. 10 ವರ್ಷದಿಂದ ಯಾರು ಬಂದಿಲ್ಲ, ಅದು ಸಮೀಕ್ಷೆ ಮಾಡಿಲ್ಲ. ಜಾತಿ ಜನಗಣತಿ ವರದಿಯ ಗ್ರೌಂಡ್ ರಿಪೋರ್ಟ್ ಪವರ್ ಟಿವಿ ಇವತ್ತು ಕೆಲವೊಂದಿಷ್ಟು ಮನೆಗೆ ಹೋಗಿ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿತ್ತು. ಅದರಂತೆ ಜನರು ಹೇಳ್ತಿರುವಂತದ್ದು ಸದ್ಯ ನಮ್ಮನೆಗೆ ಯಾರು ಬಂದು ಯಾವುದು ಸರ್ವೆ ಮಾಡಿಲ್ಲ, 10-15 ವರ್ಷದಿಂದ ಇದ್ರೂ ಕೂಡ ನಮ್ಮನೆಗೆ ಯಾರು ಬಂದಿಲ್ಲ ಅಂತೇಳಿ ಸ್ಥಳೀಯರು ಹೇಳ್ತಿರುವಂತದ್ದು. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಮತ್ತೊಂದು ವಿಧಾನಸಭಾ ಕ್ಷೇತ್ರದೊಂದಿಗೆ ಮತ್ತೊಂದು ಮನೆಯಲ್ಲಿ ಹೋಗಿ ಗ್ರೌಂಡ್ ರಿಪೋರ್ಟ್ ನೋಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಪವರ್ ಟಿವಿ. ಕ್ಯಾಮರಾ ಪರ್ಸನ್ ರವಿ ಜೊತೆ ಮಂಜುನಾಥ್ ಸಕ್ರ, ಪವರ್ ಟಿವಿ, ಬೆಂಗಳೂರು. ಇನ್ನು ಬೆಂಗಳೂರಿನ ಸಂಪಂಗಿರಾಮ ನಗರದಲ್ಲಿ ನಮ್ಮ ಪ್ರತಿನಿಧಿ ಸುಷ್ಮಿತಾ ಜನರನ್ನ ಮಾತನಾಡಿಸಿದ್ದಾರೆ. ಅಲ್ಲಿನ ಜನ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಮೇಡಮ್ ನಮಸ್ತೆ, ಪವರ್ ಟಿವಿಯಿಂದ. ಮೇಡಮ್, ನೀವು ಇವಾಗ ನೋಡ್ತಾ ಇರ್ಬೋದು, ಸ್ವಲ್ಪ ಜಾತಿ ಗಣತಿ ಬಗ್ಗೆ ಜಾಸ್ತಿ ಚರ್ಚೆ ಆಗ್ತಾ ಇದೆ. ಜಾತಿ ಗಣತಿ ಸರಿಯಾಗಿ ಆಗಿಲ್ಲ ಅಂತ ಹೇಳಿ. ಸೊ 10 ವರ್ಷದಿಂದ ಈ ಒಂದು ಸೆನ್ಸಸ್ ಮಾಡಿದ್ರು. 10 ವರ್ಷ ಆದ್ಮೇಲೆ ಇವಾಗ ರಿಪೋರ್ಟ್ ಬಂದಿದೆ. ಸೊ ನಿಮ್ ಮನೆಗೆ ಬಂದು ಏನಾದ್ರು ಈ ತರ ಸೆನ್ಸಸ್ ಮಾಡಿದ್ರಾ? ಹೇಗೆ ಮಾಡಿದ್ದಾರೆ? ಸೆನ್ಸಸ್ ಬಂದಿದ್ರು, ಕೇಳಿದ್ದಾರೆ ಕ್ವಶನ್ಸ್ ಎಲ್ಲ, ಎಷ್ಟು ಜನ ಇದ್ದಾರೆ ಏನು ಅಂತ ಎಲ್ಲ ಕೇಳಿದ್ದಾರೆ. ಬಂದಿದ್ದಾರೆ, ಬಂದು ಹೋಗಿದ್ದಾರೆ. ಮತ್ತೆ ಮನೇಲಿರುವಂತಹ ವಸ್ತುಗಳ ಬಗ್ಗೆ ಏನಾದ್ರು ಕೇಳಿದ್ರ? ಟಿವಿ ಎಷ್ಟಿದೆ? ಕೇಳಿದ್ದಾರೆ. ಫ್ರಿಜ್, ವಾಷಿಂಗ್ ಮೆಷಿನ್ ಇದೆಯಾ, ಟಿವಿ ಇದೆಯಾ, ಎಷ್ಟು ಜನ ಇದ್ದಾರೆ, ನಿಮ್ಮ ಅಕ್ಕದಿರ್ ಕೆಲಸ ಮಾಡ್ತಾರ, ಯಾರು ಎಲ್ಲ ಕೇಳಿದ್ದಾರೆ. ಇವಾಗ ನಿಮಗೆ 10 ವರ್ಷದಿಂದ ಒಂದಿಷ್ಟು ಜನ ಟೀಚರ್ಸ್ ಬಂದು ನಿಮ್ಮ ಹತ್ರ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕೇಳಿರ್ತಾರೆ, ಅಂದ್ರೆ ಜಾತಿ ಗಣತಿ ಮಾಡಿರ್ತಾರೆ. ನಿಮ್ಮ ಮನೇಲಿ ಮಾಡಿದ್ರಾ? ಓಕೆ, ನಿಮ್ಗೆ ಆ ಟೈಮಲ್ಲಿ ಏನಾದ್ರು ನೆನಪಿದ್ಯಾ ಸರ್, ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು ಅಂತ? ಏನೇ ಅದು ಜಂಪ್ ಮಾಡ್ಕೊಂಡ್ಬರ್ಬೋದು. ತುಂಬ ವರ್ಷ ಆಯ್ತಲ್ಲಿ ಮಾಡಿದ್ರು, ಜಂಪ್ ಮಾಡ್ಕೊಂಬಲ್ಲ. ಅಲ್ಲ ಅಂದ್ರೆ ಎಷ್ಟು ಜನ ಇದ್ದಾರೆ ಅವೆಲ್ಲ ಕ್ವಶನ್ಸ್ ಕೇಳಿದ್ರೆ? ಎಲ್ಲ ಬರ್ಕೊಟ್ಟಿವಲ್ಲಿ 5 ಜನ ಬರ್ಕೊಟ್ಟಿದ್ದೀವಿ. 5 ಜನ ಬರ್ಕೊಟ್ಟಿದ್ದೀವಿ. ನಂಬರ್ ಮನೆ ಮೇಲೆ ಬರ್ಕೊಟ್ಟಿದ್ದೀವಿ. ಮತ್ತೆ ಇನ್ನೇನು ಸರ್, ಇವಾಗ ಅಂದ್ರೆ ಕೆಲವೊಂದಿಷ್ಟು ಜನ ಹೇಳ್ತಿದ್ರೆ ಜಾತಿ ಗಣತಿ ಸರಿ ಆಗಿಲ್ಲ ಅಂತ ಹೇಳಿ. ನಮ್ಮ ಇರೋ ನಂಬರ್ ಕೊಟ್ಟಿದ್ದೀವಿ, ನಮ್ದು ಮನೆ ಮೇಲೆ ಕೊಟ್ಟು 5 ಜನ ಇದೀವಿ ಮನೇಲಿ ಹೊಸ. ಓಕೆ, ಮತ್ತೆ ಬೇರೆ ಏನಾದ್ರು ಪ್ರಶ್ನೆ ಕೇಳಿದ್ರ ಸರ್? ನಿಮ್ಮ ಮನೇಲಿ ಎಷ್ಟು ಗಾಡಿ ಇದೆ ಆತರ ಏನಾದ್ರು ಪ್ರಶ್ನೆ ಕೇಳಿದ್ರ? ಗಾಡಿ ವಿಷಯ ಏನಿಲ್ಲ, ಮನೆ ವಿಷಯ ಮಾಡ್ಕೊಂಡು ಬರ್ಕೊಂಡು ವರ್ಷದಲ್ಲಿ. ಓಕೆ, ಇದು ನಿಮ್ದು ಅದೆಲ್ಲ ಡೀಟೇಲ್ಸ್ ಬರ್ಕೊಂಡಾದ್ಮೇಲೆ ಮನೆ ಮೇಲೆ ಒಂದು ನಂಬರ್ ಬರೀತಾರೆ. ಮೊದಲು ಬರೀತಾದ್ರು ನೋಡಿ, ಈ ತರ ಬರೀತಾರೆ, ಬರ್ಬಿಟ್ಟು ಹೋಗ್ತಾರಲ್ಲಿ ಅಷ್ಟ. ಅದೆಲ್ಲ ಹೋಗಿರ್ತಾವಲ್ಲಿ, ಮತ್ತೆ ನೆಕ್ಸ್ಟ್ ಟೈಮ್ ಬರ್ತಾ ಇರ್ತಲ್ಲ ಬರ್ಕೊಂಡು ಹೋಗ್ತಾರಲ್ಲ, ನಂಬರ್ ಬರ್ದಿರ್ತಾವೆ. ಮೇಡಮ್, 10 ವರ್ಷದಿಂದ ಜಾತಿ ಗಣತಿ ಅಂದ್ರೆ ಸೆನ್ಸಸ್ ಮಾಡ್ಲಿಕ್ಕೆ ನಿಮ್ಮ ಮನೆಗೆ ಯಾರಾದ್ರೂ ಟೀಚರ್ಸ್ ಅಥವಾ ಇನ್ಯಾರಾದ್ರೂ ಬಂದಿದ್ರಾ? ಬಂದಿದ್ರು. ಏನೆಲ್ಲ ಕ್ವಶನ್ ಕೇಳಿದ್ರು ಮೇಡಮ್ ಅವಾಗ? 10 ವರ್ಷದಿಂದ ಕೇಳಿದ್ವಿ, ಇವಾಗ ಜ್ಞಾಪಕ ಇರ್ಬೇಕಲ್ಲ. ಅಲ್ಲ, ಸಾಮಾನ್ಯವಾಗಿ ಕೆಲವೊಂದಿಷ್ಟು ಕ್ವಶನ್ಸ್ ಕೇಳಿರ್ತಾರೆ, ನಿಮ್ಮ ಮನೆಗೆ ಎಷ್ಟು ಜನ ಇದ್ದೀರಾ ಏನು ಅಂತ ಹೇಳಿ ಕ್ವಶನ್ ಕೇಳಿದ್ದಾರೆ. ನೀವೆಲ್ಲ ಉತ್ತರ ಕೊಟ್ಟಿದ್ದೀವಿ. ಓಕೆ, ಅಂದ್ರೆ ಅದನ್ನ ಬಿಟ್ಟು ಮನೇಲಿ ಎಷ್ಟಾದ್ರೂ ಅಂದ್ರೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಏನಾದ್ರು ಇದೆಯಾ ಅವೆಲ್ಲ ಏನಾದ್ರು ಕೇಳಿದ್ರ? ಗಾಡಿ ಇದೆಯಾ, ಟಿವಿ ಇದೆಯಾ, ಅವೆಲ್ಲ ಕೇಳಿದ್ರಾ? ಕೇಳಿದ್ರು. ಮನೆ ಮೇಲೆ ಅದು ಸೆನ್ಸಸ್ ಮಾಡಾದ್ಮೇಲೆ ಗೋಡೆ ಮೇಲೆ ಒಂದು ನಂಬರ್ ಬರ್ದು ಹೋಗಿರ್ತಾರೆ, ಅದೇನಾದ್ರು ಬರ್ದಿದ್ದಾರೆ. ನಮ್ಮ ಮನೆಗೆ ಬಂದಂಗಿಲ್ಲ, ನನಗೆ ಜ್ಞಾಪಕ ಇದೆ, ಬಂದಿಲ್ಲ. ನಿಮ್ಮ ಮನೆಗೆ ಏನಾದ್ರು ಬಂದಿದ್ರ? ಆತರ ಬಂದಿದ್ರು. ಏನೆಲ್ಲ ಕ್ವಶನ್ಸ್ ಕೇಳಿದ್ರು ಮೇಡಮ್, ಆತರ ನೆನಪಿದ್ಯಾ? ಅದೇ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ಮನೇಲಿ ಅಂತ ಕೇಳಿದ್ರು. ಆಮೇಲೆ ಮಕ್ಕಳು ಯಾವ್ಯಾವ ಸ್ಕೂಲ್ಗೆ, ಆಮೇಲೆ ಕ್ಲಾಸಸ್ಸು, ಏಜ್ ಕೇಳಿದ್ರು. ಆಮೇಲೆ
ನನ್ನ ಅಷ್ಟೇ ನೆನಪಿರೋದು 10 ವರ್ಷದಿಂದ ಆಗಿರೋದಲ್ಲ, ಸೊ ಅಷ್ಟೊಂದು ಇದು ಗೊತ್ತಿಲ್ಲ. 10 ವರ್ಷದಿಂದ ನಿಮ್ಮ ಮನೆಗೆಲ್ಲ ಬಂದು ಟೀಚರ್ಗಳು ಸೆನ್ಸಸ್ ಮಾಡಿರ್ತಾರೆ. ನಿಮ್ಗೇನಾದ್ರು ನೆನಪಿದ್ಯಾ? ಮಾಡಿದ್ರು. ಏನೆಲ್ಲ ಪ್ರಶ್ನೆ ಕೇಳಿದ್ರು ಮೇಡಮ್ ಆ ಟೈಮಲ್ಲಿ? ಎಷ್ಟು ಜನ ಇದ್ರು? ಆತರ ಏನಾದ್ರು ಪ್ರಶ್ನೆ ಕೇಳಿದ್ರು ಏನ್ ಎಜುಕೇಶನ್ ಎಲ್ಲಾರ್ದು ಏನಿದೆ ಅಂತ ಅಷ್ಟೇ. ಜ್ಞಾಪಕ ಇಲ್ಲ ಆಕ್ಚುಲಿ. ಬಿಫೋರ್ 10 years ಸೆನ್ಸಸ್ ಆಗಿತ್ತು, ಅಷ್ಟು ಗೊತ್ತು. ಎಕ್ಸಾಕ್ಟ್ಲಿ ಏನ್ ಕೇಳಿದ್ರು ಅಂತ ಜ್ಞಾಪಕ ಇಲ್ಲ. ಅಂದ್ರೆ ಅದು ಸೆನ್ಸಸ್ ಆದ್ಮೇಲೆ ಮನೆ ಮೇಲೆ ಒಂದು ನಂಬರ್ ಬರ್ದೋಗ್ತಾರೆ. ಬರ್ದಿದ್ರ? ಓಕೆ. ಸೊ ನೀವೇನ್ ಹೇಳ್ತೀರಾ ಮೇಡಮ್? ಸೆನ್ಸಸ್ ಸರಿಯಾಗಿ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮ್ ಪ್ರಕಾರ ಏನ್ ಅನ್ಸುತ್ತೆ? ಸೆನ್ಸಸ್ ಸರಿಯಾಗಿ ಆಗಿದ್ಯಾ ಇಲ್ಲ? ನಿಮ್ಗೆ ಏನ್ ಅನ್ಸುತ್ತೆ? 50-50 ಅನ್ಸುತ್ತೆ, ಅಷ್ಟೇನು ಶೋರ್ ಇಲ್ಲ ಆಗಿದ್ಯೋ. ಇನ್ನು ರಾಜ್ಯದ ವಿವಿಧ ನಗರ, ಹಳ್ಳಿ, ಪಟ್ಟಣಗಳಲ್ಲಿ ಕೂಡ ಪವರ್ ಟಿವಿ ಸಮೀಕ್ಷೆಯನ್ನ ನಡೆಸಿದೆ. ಮೊದಲಿಗೆ ಹುಬ್ಬಳ್ಳಿ ಜನ ಏನ್ ಹೇಳ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಈ ಒಂದು ವಾಣಿಜ್ಯ ನಗರ ಹುಬ್ಬಳ್ಳಿಯಲ್ಲಿ ಈ ಒಂದು ಜಾತಿ ಸಮೀಕ್ಷೆಯನ್ನು ಮಾಡಿದ್ದಾರಾ ಮಾಡಿಲ್ವಾ, ನಮ್ಮ ಮನೆಗೆ ಬಂದಿದ್ದಾರಾ ಬಂದಿಲ್ವಾ, ಈ ಎಲ್ಲ ವಿಚಾರಗಳ ಕುರಿತಂತೆ ಪವರ್ ಟಿವಿಯ ಒಂದು ರಿಯಾಲಿಟಿ ಚೆಕ್ನಲ್ಲಿ ಈ ಒಂದು ವಿಚಾರ ಕುರಿತಂತೆ ಸಾರ್ವಜನಿಕರನ್ನು ನಾನು ಮನೆಗೆ ಹೋಗಿ ಮಾತನಾಡಿಸ್ತೇನೆ. ಇಲ್ಲ ಸರ್, ನಂದು ಮನೆ ಬರೋದು ಗೋಕುಲ್ ಸರ್, ಗೋಕುಲ್ ಗ್ರಾಮ. ನಮ್ಮ ಮನೆಗೆ ಇದೇ ರೀತಿ ಇದೆ, ನಮ್ಮ ಏರಿಯಾದಾಗಲಾಗಲಿ ಯಾವುದೇ ರೀತಿ ಜಾತಿ ಗಣತಿ ಇನ್ನೂ ಮಾಡೋಕ್ಕೆ ಬಂದಿಲ್ಲ, ಯಾರು ಬಂದಿಲ್ಲ ಸರ್. ಏನು ಗಣತಿ ಯಾವ ರೀತಿ ವರದಿ ಮಾಡ್ತಾರೆ ಅವ್ರು ಇಷ್ಟಕ್ಕೆ ಬಂದಂಗೆ ಮಾಡಿದ್ರೆ ಇರಂಗಿಲ್ಲ ಸರ್. ಅದೇನು ಒಂದು ಸಮೀಕ್ಷೆ ಪ್ರಕಾರ ಎಲ್ಲವನ್ನು ಇದು ಮಾಡ್ಬೇಕು. ಅವ್ರು ಏನು ಗಣತಿ ಮಾಡ್ತಾರಂತಂದ್ರೆ ಸರಿಯಾಗಿ ಮಾಡ್ಬೇಕದು. ಏನು ಅವು ಒಂದೇದ್ದು ನನಗೆ ಇಷ್ಟ ಆಗಂಗಿಲ್ಲ ಸರ್. ಇದು ಜಾತಿ ಗಣತಿ ಮಾಡ್ತಾರಂದ್ರೆ ಇನ್ನೂ ದೇಶನ ಹೊಡ್ಯಕ್ಕೆ ಹೋಗ್ತಾರೆ. ಅದು ಅವಶ್ಯಕತೆ ಇಲ್ಲ ಸರ್ ನಮಗೆ. ಉಣಕಲ್ ಒಳಗೆ ನಮ್ಮ ಮನೆ ಅದ ರೀ, ಉಣಕಲ್ ಇಲ್ಲೇ ಹುಬ್ಬಳ್ಳಿ ಒಳಗೆ. ನಮ್ಮ ಮನೆಗೆ ಈಗ ಒಂದು 5-6 ವರ್ಷದಿಂದ ಯಾರೋ ಜಾತಿ ಗಣತಿಗೆ ಅಂತ ಯಾರೋ ಅಧಿಕಾರಿಗಳು ಬಂದು ಜಾತಿ ಗಣತಿ ಮಾಡಿಲ್ಲ. ಏನು ಈಗ 17ನೇ ತಾರೀಕು ಅದು ಕ್ಯಾಬಿನೆಟ್ ಒಳಗೆ ಇದು ಮಂಡನೆ ಮಾಡ್ತಾನೆ ಅಂತಂದ್ರೆ ಈಗ ಮಾಧ್ಯಮದಲ್ಲಿ ಒಟ್ಟು ಹರಿದಾಡ್ತಾ ಇದೆ ಸುದ್ದಿ. ನಮ್ಮದು 75 ಲಕ್ಷ ಮುಸ್ಲಿಮು, 66 ಲಕ್ಷ ಒಕ್ಕಲಿಗರು, ಅದು ಇದು ನಾವು ಅದನ್ನು ನೋಡಿಕೊಂಡು ಅಷ್ಟೇ ಇದು ಮಾಡ್ತಾ ಇದ್ದೇವೆ. ಇನ್ನು ನಮ್ಮ ಮನೆಗೆ ಯಾರ್ದು ಮನೆಗೆ ನಮಗೆ ಗೊತ್ತಿದ್ದ ಪ್ರಕಾರ ಯಾರ ಮನೆಗೂ 10 ವರ್ಷದಿಂದ ಯಾರೂ ಬಂದಿಲ್ಲ ಜಾತಿ ಗಣತಿ. ನಿಮ್ಮ ಜಾತಿ ಅಂತ ಕೇಳಿಲ್ಲ, ನಮ್ಮ ಮನೆಗಂತೂ ಬಂದಿಲ್ಲ. ನಮ್ಮ ಮನೆಗೆ ಜಾತಿ ಗಣತಿ ಮಾಡೋಕ್ಕಂತೂ ಬಂದಿಲ್ಲ ಸರ್. ಈ ಪೇಪರ್ನಾಗ ನೋಡಿದಷ್ಟೇ ಕರೆ ನಾವು ಏನು ಹೇಳಿದ ಅಂಕಿಅಂಶಗಳನ್ನು ಅಲ್ಲೇ ಗಮನಿಸಿವಿ ನಾವು. ಇನ್ನೂವರೆಗೆ ಅದು ಪರಿಪೂರ್ಣವಾಗಿ ಆಗಿಲ್ಲ ಅಂತೇಳಿ ನಮ್ಮ ಅನಿಸಿಕೆ ಸರ್. ನಮ್ಮ ಮನೆ ಹುಬ್ಬಳ್ಳಿ ಕುಸುಗಲ್ ರಸ್ತೆ ಬನಶಂಕರಿ ಗಾರ್ಡನಲ್ಲಿ ಬರ್ತೈತ್ರಿ. ಜಾತಿ ಗಣತಿ ಮಾಡಲಿಕ್ಕೆ ಅಂಥೇಳಿ ಯಾರೂ ಈವರೆಗೂ ಬಂದಿಲ್ಲ. ಮತ್ತು ಅದನ್ನು ಯಾವಾಗ ಗಣತಿ ಮಾಡಿದ್ರು ಏನೋ ಎಷ್ಟು ಸುಳ್ಳು ಐತೋ ಎಷ್ಟು ಕರೆ ಐತೋ ಅವ್ರು ತಿಳಿದದ್ದನ್ನು ಬರ್ಕೊಂಡಾರ. ಬಂದಿಲ್ಲ ಬಿಡ್ರಿ. ನಾವು ಶಕ್ತಿ ಕಾಲೋನಿಯಾಗ JK ಸ್ಕೂಲ್ ಕಡೆ ಸಾಗರ್ ಕಾಲೋನಿ ಅಲ್ಲೆಲ್ಲಿ ಬಂದಿಲ್ಲ ಬಿಡ್ರಿ. ಜಾತಿ ಗಣತಿ ಮಾಡಿದ್ದೆ, ನಮಗೂ ಅಭ್ಯಂತರ ಎಲ್ಲ ಮಾಡಿದ್ದೆ, ಅದು ಕರೆಕ್ಟಾಗಿ ಮಾಡಿಲ್ಲ. ಅದ್ರ ಬಗ್ಗೆ ಅಬ್ಸರ್ವೇಷನ್ ಯಾವ ಲೆಕ್ಕದ ಬಗ್ಗೆ ಮಾಡ್ಯಾರ ಗೊತ್ತಿಲ್ಲ. ಅದು ಅಬ್ಸರ್ವೇಷನ್ ಐತೆ, ಎಲ್ಲರದ್ದು ಅಬ್ಸರ್ವೇಷನ್ ಐತೆ ಇರಲ್ರಿ. ಹಿಂಗಾಗಿ ಈಗ ಜಾತಿ ಗಣತಿ ಬಗ್ಗೆ ಎಲ್ಲರದೂ ಅದ್ರ ಅಪಶಕ್ತಿ ಐತಿ, ಅದು ತಪ್ಪದು. ನಮ್ಮ ಮನೆಗೆ ಜಾತಿ ಗಣತಿ ಮಾಡೋಕ್ಕೆ ಬಂದಿದ್ದರು. ನಮ್ಮ ಮನೇಲಿ ಕೂಡ 2 ಜನ ಅದಿರಿ ಏನಂಥೇಳಿ ತೊಗೊಂಡು ಹೋಗ್ಯಾರ. ಆ ತೊಗೊಂಡು ಹೋದ್ರೆ ಜಾತಿ ಗಣತಿಗೆ ಅಂತ ಗೊತ್ತಿಲ್ಲ. ಈಗ ವರ್ಷ ಅಂಗನವಾಡಿ ಹೆಲ್ತ್ ಅವ್ರು ಬಂದೇ ಬರ್ತಾರಲ್ಲ, ಆ ಥರ ಬಂದಾರ ಅಂತ ಮಾಹಿತಿ ಕೊಟ್ಟಿವಿ. ಅದು ಈಗ ಗೊತ್ತಲ್ಲದ ನಮ್ಮ ಜಾತಿ ಗಣತಿ ಅಂತೇಳಿ. ಆದರೆ ನಮ್ಮ ಮನೆಗೆ ಸ್ಪಷ್ಟ ಹೇಳ್ಬೇಕಂದ್ರೆ ಜಾತಿ ಗಣತಿ ಅವ್ರು ಮಾಡೋಕ್ಕೆ ನಮ್ಮ ಮನೆಗೆ ಬಂದಿದ್ದಾರೆ. ಇಲ್ಲ ಸರ್, ನಮ್ಮ ಮನೆಗೆ ಯಾರು ಬಂದಿಲ್ಲ, ಜಾತಿ ಗಣತಿ ಮಾಡೋಕ್ಕೆ ಬಂದಿಲ್ಲ. ಮನೆ ಇಲ್ಲೇ ಬಾಪೂಜಿ ನಗರ, ವಿಶ್ವೇಶ್ವರ ನಗರ ಅಂತ ಬಾಪೂಜಿ ನಗರ. ಯಾರೂ ಬಂದಿಲ್ಲ, ಇದುವರೆಗೂ ಯಾರೂ ಬಂದಿಲ್ಲ. ನಮ್ಮ ಒಂದು 7-8 ವರ್ಷ ಆತ್ರೂ ಯಾರು ಬಂದಿಲ್ಲ. ಏನು ಯಾರು ಬಂದೇ ಇಲ್ಲ ರೀ. ಹಾಸನದಲ್ಲಿ ಜಾತಿ ಗಣತಿಯ ಸರ್ವೆ ಮಾಡೋದಕ್ಕೆ ಮನೆಗೆ ಅಧಿಕಾರಿಗಳು ಬಂದಿದ್ರ ಅಂತ ಪವರ್ ಟಿವಿ ರಿಯಾಲಿಟಿ ಚೆಕ್ನಲ್ಲಿ ಜನ ಏನ್ ಹೇಳಿದ್ದಾರೆ ನಮ್ಮ ಪ್ರತಿನಿಧಿ ಸಚಿನ್ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ರಾಜ್ಯದಲ್ಲಿ ಈಗ ಸಾಕಷ್ಟು ಸದ್ದು ಮಾಡ್ತಿರ್ತಕ್ಕಂಥ ವಿಚಾರ ಅಂದ್ರೆ ಅದು ಜಾತಿ ಗಣತಿ ವಿಚಾರ. ಈ ಬಗ್ಗೆ ಈಗಾಗಲೇ ಸರ್ಕಾರ ಕೂಡ ಜಾತಿ ಗಣತಿಯನ್ನ ಬಿಡುಗಡೆ ಮಾಡಿದೆ. ಇದರಲ್ಲಿ ಸಾಕಷ್ಟು ಪರ ವಿರೋಧದ ಚರ್ಚೆ ಕೂಡ ನಡೀತಿರ್ತಕ್ಕಂಥದ್ದು. ಒಂದಷ್ಟು ಜನ ಏನು ಈ ಜಾತಿ ಗಣತಿಗೆ ನಮ್ಮ ಮನೆಗೆ ಸರ್ವೆಗೆ ಬಂದಿದ್ರು ಅಂತ ಹೇಳ್ತಾರೆ, ಒಂದಷ್ಟು ಜನ ಇಲ್ಲ ಅಂತ ಹೇಳ್ತಾರೆ. ಈ ಬಗ್ಗೆ ಮಾತಾಡ್ಲಿಕ್ಕೆ ನಮ್ ಜೊತೆಗೆ ಒಂದಷ್ಟು ಜನ ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ಸುವಂತ ಕೆಲಸ ಮಾಡೋಣ ಬನ್ನಿ. ಏನು ಇವ್ರ ಮನೆಗೆ ಜಾತಿ ಗಣತಿ ಮಾಡ್ಲಿಕ್ಕೆ ಬಂದಿದ್ರ, ಗಣತಿ ಮಾಡ್ಬೇಕಾದ್ರೆ ಯಾವ ರೀತಿಯ ಒಂದು ಮಾನದಂಡಗಳನ್ನ ಅನುಸರಿಸಿದ್ರು ಅನ್ನೋದ್ರ ಬಗ್ಗೆ ಇಲ್ಲಿ ಸ್ಥಳೀಯರಿದ್ದಾರೆ, ಅವ್ರನ್ನ ಕೇಳೋಣ. ಸರ್ ನಮಸ್ತೆ. ಈಗ ಜಾತಿ ಗಣತಿ ವಿಚಾರ ಸಾಕಷ್ಟು ಈಗ ನಿಮ್ಮ ಮನೆಗೆ ಸರ್ವೆ ಮಾಡ್ಲಿಕ್ಕೆ ಬಂದಿದ್ರ ಹೆಂಗೆ ಸರ್? ಜಾತಿ ಗಣತಿ ವಿಚಾರ ನಾವು ಈಗ ಟಿವಿಲಿ ಏನ್ ನೋಡ್ತಾ ಇದೀವಿ ಅದು ಬಿಟ್ರೆ ನಮಗೆ ಅವ್ರು ಬಂದು ಜಾತಿ ಗಣತಿ ಬಗ್ಗೆ ಇದ್ ಮಾಡಿರೋದು ನಮಗೆ ನಿಜವಾಗ್ಲೂ ಯಾವಾಗ ಬಂದು ಮಾಡಿದ್ದಾರೆ ಅನ್ನೋದು ಅರಿವಿಲ್ಲ ಸರ್, ಗೊತ್ತಿಲ್ಲ ಸರ್. ಸುಮಾರು ವರ್ಷ ಆದ್ರೂ ಕೂಡ ನಾವು ತುಂಬಾ ವರ್ಷಗಳಿಂದ ಇದನ್ನ ಗಮನಿಸುವಾಗ ಯಾವಾಗ ಬಂದಿದ್ದಾರೆ, ಯಾವಾಗ ಇದ್ರ ಬಗ್ಗೆ ಗಣತಿ ಮಾಡಿದ್ದಾರೆ, ಇದ್ರ ಬಗ್ಗೆ ಏನು ಮಾಹಿತಿ ನಮಗೆ ಖಂಡಿತವಾಗ್ಲೂ ಟಿವಿಲಿ ಅಷ್ಟೇ ಈಗ ನಾವು ನೋಡ್ತೇವೆ ಸುದ್ದಿ. ಈಗ ಮತ್ತೊಬ್ರು ಇದಾರೆ, ಅವ್ರನ್ನು ಕೂಡ ಸರ್ ಈಗ ನಿಮ್ಮ ಮನೆಗೆ ಜಾತಿ ಗಣತಿಗೆ ಬಂದಿದ್ರ? ಯಾರು ಬಂದಿಲ್ಲ ಸರ್?
ಅವರ ಇದಕ್ಕೋಸ್ಕರ ಹೇಳ್ತಿದ್ದಾರೆ ಹೊರತು ರಾಜಕೀಯ ಪ್ರೇರಿತವಾಗಿ ಇಲ್ಲಿ ಜಾತಿ ಗಣಿತ ವಿಷಯಕ್ಕೆ ಯಾರೊಬ್ರು ಬಂದಿಲ್ಲ, ಯಾವ ಆಫೀಸರ್ಗಳು ಬಂದಿಲ್ಲ. ಈ ಅಂಗನವಾಡಿ ಕಾರ್ಯಕರ್ತರು ಅವರು ಏನಾದ್ರು ಆ ರೀತಿ ಇಲ್ಲ, ಯಾರು ಬಂದಿಲ್ಲ. ಇದು ಆಶಾ ಕಾರ್ಯಕರ್ತರು ಇದಕ್ಕೋಸ್ಕರ ಬಂದಿರೋ ಅಷ್ಟೇ. ಅದಕ್ಕೆ ಇದಕ್ಕೆ ಹಾಕೋಸ್ಕರ ಬಂದಿದೆ, ಯಾವ ಕಾರಣಕ್ಕೂ ಬಂದಿಲ್ಲ. ಈಗ ಮತ್ತೊಬ್ರು ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ಸುವಂತ ಈಗ ಜಾತಿ ಗಣತಿ ಬಿಡುಗಡೆ ಮಾಡಿದೆ, ಅದ್ರ ಬಗ್ಗೆ ಚರ್ಚೆ ನಡೀತಿದೆ. ಏನ್ ಹೇಳ್ತೀರಾ? ನಿಮ್ಮ ಮನೆಗೆ ಯಾರು ಬಂದಿಲ್ಲ? ಇದಿಷ್ಟು ಹಾಸನ ಅಂದ್ರೆ ಒಂದಷ್ಟು ಯಾರು ಕೂಡ ನಮ್ಮ ಶಾಸಕರು ಕೂಡ ಬಂದಿಲ್ಲ. ಅವರು ಯಾವ ಮಾನದಂಡವನ್ನ ಇಟ್ಕೊಂಡು ಈ ಜಾತಿ ಗಣತಿನ ವರದಿನ ತಯಾರು ಮಾಡಿದಾರೆ ಅನ್ನೋದು ಗೊತ್ತಿಲ್ಲ ಅನ್ನೋ ಮಾತುಗಳು ಕೂಡ ಹಾಸನದ ಜನತೆ ಹೇಳ್ತಿರ್ತಕ್ಕಂಥದ್ದು. ಸಚಿನ್ ಶೆಟ್ಟಿ, ಪವರ್ ಟಿವಿ, ಹಾಸನ. ಇನ್ನು ಜಾತಿ ಗಣತಿ ಸರ್ವೆ ಮಾಡೋಕೆ ಬಂದಿದ್ರಾ ಇಲ್ವಾ ಅಂತ ಬೆಸಲೂರು ರಾಯಚೂರಿನ ಜನ ಏನಂತಾರೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ನೀಲ್ಕಂಠ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಸರ್, ನಿಮ್ಮ ಮನೆಗೆ ಏನಾದ್ರು ಜನಗಣತಿ ಮಾಡೋದಕ್ಕೆ ಅಧಿಕಾರಿಗಳು ಏನಾದ್ರು ಬಂದಿದ್ರ? ಆ ಸಂದರ್ಭದಲ್ಲಿ ಯಾವ ರೀತಿಯಾದ ಪ್ರಶ್ನೆಗಳನ್ನ ಕೇಳಿದ್ರು ಅನ್ನೋ ಮಾಹಿತಿ ನಮ್ಗೇನಾದ್ರು ನೀಡಬಹುದಾ ಸರ್? ಹೇಳ್ತೀವಿ. ನನ್ನ ಹೆಸರು ಸೈಯದ್ ಜಾವಿದುಲ್ಲಾ, ವಾರ್ಡ್ ನಂಬರ್ 32. ಇಲ್ಲಿ ವಾರ್ಡ್ ನಂಬರ್ 32ರಾಗ ಹಾಜಿ ಕಾಲೋನಿ, ಅರಬ್ ಮೊಹಲ್ಲಾ, ಲಕ್ಕಿ ಕಾಲೋನಿ, ಲಾಲ್ ಪಾಡಿ ಬರ್ತೈತೆ. ಅದ್ರಾಗ ಸುಮಾರು 10,000ಕ್ಕಿಂತ ಜನಸಂಖ್ಯೆ ಇದೆ. ಇಲ್ಲಿ ಎಲ್ಲ ಒಂದು 2015-16ರಾಗ ಜಾತಿ ಗಣತಿ ಸಲುವಾಗಿ ಅಫಿಷಿಯಲ್ ಬಂದಿದ್ರು. ನಮ್ಮ ಮನೆಗನ ಬಂದಿದ್ರು. ಬಂದು ನಿಮ್ಮ ಮನ್ಯಾಗ ಎಷ್ಟು ಮಂದಿ ಇದ್ದಾರ, ಏನೇನು ಓದ್ಯಾರ, ನಿಮ್ಮ ಆರ್ಥಿಕ ಸ್ಥಿತಿ ಹೆಂಗೈತೆ ಅಂತ ಕೇಳಿದ್ರು. ಅದ್ರ ಬಗ್ಗೆ ನಾವು ಡಿಟೇಲ್ ಆಗಿ ಹೇಳಿದ್ವಿ. ಈಚೆ ಡೋರ್ ಟು ಡೋರ್ ಕ್ಯಾನ್ವಸಿಂಗ್ ಮಾಡಿದ್ರು. ಇವರೆಲ್ಲರೂ ಏನಿದ್ದಾರ ಸಾಮಾಜಿಕ ಕಾರ್ಯಕರ್ತರು ಇದ್ದಾರ, ಇವ್ರನ್ನ ಹಿಡ್ಕೊಂಡು ಹೋಗಿ ಮನೆಗೆ ಹೋಗಿ ನಿಮ್ಮ ಎಲ್ಲರಿಗೆ ಕೇಳಿದ್ದಾರೆ. ಇಲ್ಲಿ ಆಗ್ಲಿ, ಹಾಜಿ ಕಾಲೋನಿಯಾಗ ಆಗ್ಲಿ, ಎಲ್ಲ ಅದ್ರಾಗ ಪಾಪ್ಯುಲೇಷನ್ನಾಗ ಕೇಳಿದ್ದಾರೆ. ಎಲ್ಲರೂ ತಮ್ಮ ಮಾಹಿತಿ ಪ್ರಕಾರ ಕೊಟ್ಟಿದ್ದಾರೆ. ಆ ವರದಿ ಏನಿದೆಯಲ್ಲ, ಆ ವರದಿ ವೈಜ್ಞಾನಿಕವಾಗಿದೆ. 10 years ಬ್ಯಾಕ್ ಎಲ್ಲರೂ 3-4 ಜನ ಬಂದಿದ್ರು ಸರ್. ಬಂದು ಏನಾದ ನಿಮ್ಮ ಮನೆಗೆ ಎಷ್ಟು ಜನ ಇದ್ದೀರಿ, ಏನೇನ್ ಮಾಡಕತ್ತೀರಿ, ಏನ್ ಜಾಬ್ಸ್ ಮಾಡಕತ್ತೀರಿ, ಎಷ್ಟು ಅಣ್ಣ ತಮ್ಮರು ಇದ್ದೀರಿ ಎಲ್ಲ ಕೇಳಿದ್ರು ಸರ್. ಬಂದ್ ಕೇಳಿ ಎಲ್ಲ ನಾವು ಇದು ಮಾಡಿದ್ವಿ. ಎಲ್ಲ ಮನೆ ಬಗ್ಲಾಗ ಅವ್ರದ್ದು ಎಲ್ಲ ನಮ್ಮ ದೋಸ್ತವ್ರದ್ದು ಎಲ್ಲ ಮನೆಗೆ ಕಳ್ಸಿ ಅವ್ರಿಗೆ ಏನ್ ಬೆಟೆ ಮಾಡಿಸಿದ್ರು, ನೀವು ಏನಾದ ಡೀಟೇಲ್ ಹೇಳ್ರಿ, ಯಾರ್ಯಾರು ಬಂದಿದ್ರು, ಎಷ್ಟ್ ಜನ ಇದ್ದೀರಿ, ಎಲ್ಲ ಹೇಳ್ಬಿಡ್ರಿ ಅಂತ ಹೇಳಿದ್ರು ಸರ್. ಅಲ್ಲಿ ಏನ್ ಪ್ರಶ್ನೆ ಕೇಳಿದ್ರು ಸರ್ ನಿಮ್ಗೆ ಅಂತ? ಏನ್ ಕೇಳಿದ್ರು? ಏನಿಲ್ಲ ಸರ್, ಅಷ್ಟು ಈಗ ರಿಸರ್ವೇಶನ್ ಬಗ್ಗೆ ನಾವು ಏನೇನ್ ಇದ್ವಿ, ಎಷ್ಟು ಜನ ಇದ್ದೀವಿ, ಪಾಪ್ಯುಲೇಷನ್ಸ್ ಎಲ್ಲ ಕಂಪ್ಲೀಟ್ ಆ ಮಾಹಿತಿ ನಮ್ ಟೋಟಲಿ ಮುಸ್ಲಿಂ ಏರಿಯಾ ಸರ್. ಇದು ಕಂಪ್ಲೀಟ್ ಎಲ್ಲ ಡೋರ್ ಟು ಡೋರ್ ಹೋಗಿ ಅವ್ರೆಲ್ಲ ಇದು ಮಾಡಿದ್ರು ಸರ್. ನನ್ನ ಮನೆಗೆ ಸುಮಾರು 10 ವರ್ಷ ಹಿಂದಕ್ಕ ಜನಗಣತಿ ಬಗ್ಗೆ ಎಲ್ಲರೂ ಬಂದು ನೇಮಿಸಿರೋ ಜನರು ಬಂದು ನನ್ನ ಮಾಹಿತಿ ತಗೊಂಡಿದ್ದಾರೆ. ನನ್ನ ಮನೆಯ ಮೆಂಬರ್ಸ್ಗಳು ಎಷ್ಟಿದಾರ, ಏನಿದಾರ ಎಂಬುದು. ಆಮೇಲೆ ಅಕ್ಕಪಕ್ಕದವ್ರ ಜೊತೆಗೂ ವಿಚಾರಿಸಿ ಜನತಿ ಸಮೀಕರಣ ಬಗ್ಗೆ ಕೆಲಸ ಮಾಡಿದ್ದಾರೆ ಅವರು ಅಂತ ಹೇಳ್ತಾ ಇದ್ದೀನಿ. ಅದೇ ಮನೆಯಲ್ಲಿ ಎಷ್ಟು ಜನ ಇದಾರ, ಏನೇನು ಮಾಡ್ತಾ ಇದಾರ, ಆಮೇಲೆ ಉದ್ಯೋಗ ಏನು, ಆಮೇಲೆ ಆರ್ಥಿಕ ನಿಮ್ಮಲ್ಲಿ ಅಂದ್ರೆ ಯಾವ ಸ್ಥಿತಿಯಲ್ಲಿ ಇದ್ದೀರಿ, ಏನು ಉದ್ಯೋಗ ಮಾಡ್ತಾ ಇದ್ದೀರಿ ಎಂಬುದು ವಿಚಾರಿಸಿದ್ರು ನನ್ನ ಬಗ್ಗೆ. ಒಂದು 3-4 ಜನ ಬಂದಿದ್ರು. ಅಂದ್ರೆ ಇದು ನಿಜವಾಗಿದೆ, ನಮ್ಮ ಹತ್ರ ಬಂದು ಸಮೀಕರಣ ಅಂತೂ ಮಾಡಿದಾರ. ಇನ್ನು ಮಧ್ಯ ಕರ್ನಾಟಕದ ಅತಿದೊಡ್ಡ ವಾಣಿಜ್ಯ ನಗರಿ ದಾವಣಗೆರೆ, ಇಲ್ಲಿ ಜಾತಿ ಗಣತಿಯ ಸರ್ವೆ ಮಾಡೋದಕ್ಕೆ ಮನೆಗೆ ಅಧಿಕಾರಿಗಳು ಬಂದಿದ್ರಾ ಏನು ಅನ್ನೋದ್ರ ಬಗ್ಗೆ ಪವರ್ ಟಿವಿ ರಿಯಾಲಿಟಿ ಚೆಕ್ನಲ್ಲಿ ಜನ ಹೇಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಧು ನಾಗರಾಜ್ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ನಾನೀಗ ದಾವಣಗೆರೆ ನಗರದ KB ಬಡಾವಣೆ ಇರತಕ್ಕಂಥ ಒಂದು ಮನೆಯಲ್ಲಿದ್ದೀನಿ. ಅವ್ರನ್ನ ಕೇಳ್ತಾ ಹೋಗೋಣ. ಮೇಡಮ್, ಜಾತಿ ಗಣತಿ ಈ ಕೆಳಗೆ ಆಗಿತ್ತು, ಅದು ನಿಮ್ಮ ಮನೆಗೆ ಬಂದಿದ್ರಾ ಅಂತ ಹೇಳಿ ಫಸ್ಟ್ ಆಫ್ ಆಲ್. ನಮ್ಮ ಮನೆಗೆ ಬಂದಿದ್ರು. ಜಾತಿ ವಿಚಾರದಲ್ಲಿ ಏನು ಕೇಳಿಲ್ಲ. ಎಲ್ಲರೂ ಹೆಸರು, ಏಜ್ ಎಲ್ಲ ಕೇಳಿಬಿಟ್ಟು ಆಧಾರ್ ಕಾರ್ಡ್ ಇಸ್ಕೊಂಡು ಹೋಗಿದ್ದಾರೆ ಅಷ್ಟೇ, ಮತ್ತೇನು ಕೇಳಿಲ್ಲ. ಆಮೇಲೆ ನಮ್ಮ ಮನೆ ಪಕ್ಕದ ಮನೆಗೂ ಅವ್ರೇನು ಹೋಗಿಲ್ಲ. ಇಲ್ಲಿ ಒಬ್ಬರ ಮನೆಗೆ ಬಂದರೆ ಒಂದು 10 ಜನ ಮನೆಗೆ ಬರ್ತಾ ಇಲ್ಲ, ಆ ಥರ ಜಾತಿ ಗಣತಿ ಮಾಡಿದ್ದಾರೆ. ಅದೆಲ್ಲ ಬಿಟ್ಟು ಈಗ ರಾಜಕೀಯ ವ್ಯಕ್ತಿಗಳು ಏನು ಮಾಡಬೇಕು ಅಂದರೆ ಒಂದು ತಂತ್ರಜ್ಞಾನ ಎಲ್ಲ ಇಟ್ಕೊಂಡ್ಬಿಟ್ಟು ಎಲ್ಲ ಮಾಡಿ ಜನಗಳಿಗೆ ಮತ್ತೊಂದು ಸಲ ಮಾಡಿ ಏನು ಅದರಲ್ಲಿ ಏನು ಪ್ರಾಬ್ಲಮ್ ಇದೆ. ಈಗ ಮಕ್ಕಳಿಗೂ ರಜಾ, ಕಾಲೇಜು ರಜಾ, ಎಲ್ಲ ರಜಾ ಇದ್ದಾವೆ ಈಗ. ಹಂಗಾಗಿ ಮತ್ತೊಂದು ಸಲ ಮಾಡಿಬಿಡಿ. ಅದೇನು ದೊಡ್ಡ ಅರಿಕತೆ ಏನು ಆಗಲ್ಲ, ಅದೇನು ದೊಡ್ಡ ಸುದ್ದಿನೂ ಆಗೋದಿಲ್ಲಲ್ಲ. ಅದು 8 ವರ್ಷದ ಕೆಳಗಿಂದ ನೀವು ಸಮೀಕ್ಷೆ ಯಾಕೆ ಮಾಡ್ತಾ ಇದ್ದೀರಾ? ಜಾತಿ ಗಣತಿ ವರದಿ ಬಿಡುಗಡೆ ಮಾಡೋಕ್ಕೆ ಸರ್ಕಾರ ಮುಂದಾಗಿದೆ. ನಿಮ್ಮ ಮನೆಗೆ ಬಂದಿದ್ರಾ? ನೋಡಿ ಸರ್, ದೇವ್ರ ಸತ್ಯವಾಗ್ಲೂ ಹೇಳ್ತೀನಿ,
ನಮ್ಮ ಮನೆಗಂತೂ ಜಾತಿ ಗಣತಿಗೆ ಬಂದಿಲ್ಲ. ಇವು ಯಾವ ಆಧಾರದ ಮೇಲೆ ಮಾಡ್ತಿದ್ದಾರೆ ಅನ್ನೋದು ನಮ್ಗೆ ಈಗಲೂ ಗೊತ್ತಿಲ್ಲ. ಹಾಗಾಗಿ ಜಾತಿ ಗಣತಿ ಮಾಡೋದು ಬೇಡ ಅಂತ ಹೇಳಲ್ಲ ನಾವು ಸರ್ಕಾರಕ್ಕೆ. ಈಗಲೂ ಇನ್ನೂ ಟೈಮ್ ಇದೆಯಲ್ಲ, ಅದೇನಾಗ ಒಂದೇ ಸಲಿಗೆ ಮಾಡ್ಬೇಕನ್ನೋದೇನಿಲ್ಲಲ್ಲ. ಈಗಲೂ ಪ್ರತಿ ಕ್ಷೇತ್ರವಾರು, ಪ್ರತಿ ಊರು, ಪ್ರತಿ ಗ್ರಾಮದಲ್ಲೂ, ಪ್ರತಿ ಇದರಲ್ಲೂ ಅಡ್ಡಾಡ್ಕೊಂಡು ಜಾತಿ ಗಣತಿ ಮಾಡಿ ವರದಿಯನ್ನು ಬಹಿರಂಗಪಡಿಸಿದ್ರೆ ಏನು ತಪ್ಪೇನಿಲ್ಲ. ಆದರೆ ಜಾತಿ ಗಣತಿಯ ಇದು ಅವೈಜ್ಞಾನಿಕ, ಯಾರಿಗೂ ಬಂದಿಲ್ಲ. ನಿಮ್ಮ ಮನೆಗೆ ಬಂದಿದ್ರಾ ಅಥವಾ ಬಂದ ಮೇಲೆ ಏನು ಕೇಳಿದ್ರು ಅಂತೇಳಿ? ಜಾತಿ ಗಣತಿ ವಿಚಾರವಾಗಿ ನಮ್ಮ ಮನೆಗೆ ಯಾರೂ ಬಂದಿಲ್ಲ. ಇದ್ರ ಜೊತೆಗೆ ನಮ್ಮ ವಟಾರದಲ್ಲಂತೂ ನಾವು ಯಾರನ್ನೂ ನೋಡಿಲ್ಲ. ಇದು ಖಂಡಿತ, ಇದು ಯಾವುದೋ ಆರೋಪ ಅಂತ ಅಷ್ಟೇ ಅಲ್ಲ, ನಮ್ಮ ಮನೆಗಳಿಗೆ ಯಾರೂ ಬಂದಿಲ್ಲ. ಅಷ್ಟೇ ಅಲ್ಲ, ಇವತ್ತು ನಾವು ನೋಡೋದು ಮೀಡಿಯಾದಲ್ಲೆಲ್ಲ ನೋಡ್ತೀವಿ, ಸರ್ಕಾರದ ಶಾಸಕರು ಸಚಿವರುಗಳು ಕೂಡ ಈ ವಿಚಾರವಾಗಿ ಮಾತಾಡ್ತಿದ್ದಾರೆ, ನಮ್ಮ ಮನೆಗೆ ಬಂದಿಲ್ಲ ಅಂತಂದೇಳಿ. ಅದಕ್ಕಿಂತ ದೊಡ್ಡ ಉದಾಹರಣೆ ಇನ್ನೇನು ಬೇಕು? ಜಾತಿ ಗಣತಿ ಬಂದೇ ಇಲ್ಲ ಸರ್, ಯಾರೂ ಬಂದೇ ಇಲ್ಲ. ಯಾವ ಪಕ್ಕ ಮನೆಗೆ ಯಾರು ಮಾಡಿದ್ದಾರೆ ಅಂತಾರೆ, ಒಂದು ಕಡೆ ಮಾಡಿದ್ದಾರೆ, ಒಂದು ಕಡೆ ಮಾಡೇ ಇಲ್ಲ. ಇನ್ನೂ ಹೊಸ್ದಾಗಿ ಮಾಡ್ಬೇಕಂತ ಕೇಳ್ತೀವಿ ನಾವೆಲ್ಲ. ಈಗ ಯಾವ ಜಾತಿ ಗಣತಿ ಯಾರೂ ಒಪ್ಪಕ್ಕೆ ತಯಾರಿಲ್ಲ. ಈಗ ಎಲ್ಲ ಪಕ್ಕ ಯಾರೂ ಬಂದಿಲ್ಲ ಸರ್, ಎಲ್ಲಿ ಬಂದಿಲ್ಲ. ಸುಮ್ಮನೆ ಹೇಳ್ತಾರೆ ಅಷ್ಟೇ, ಬಂದಿದ್ದೇವೆ ಅಂತ ಹೇಳ್ತಾರೆ, ಯಾರೂ ಬಂದೇ ಇಲ್ಲ. ಗೌರ್ಮೆಂಟಿಂದ ಆಫೀಸರ್ಸ್ ಕೆಲವರು ಟೀಚರ್ಸ್ಗಳು ಅವರೆಲ್ಲ ಬಂದು ಸರ್ವೆ ಮಾಡ್ಕೊಂಡು ನಮ್ಮ ಶೈಕ್ಷಣಿಕವಾಗಿ ಎಷ್ಟು ಜನ ಇದ್ದೀವಿ, ಆರ್ಥಿಕವಾಗಿ ಏನಿದ್ದೀವಿ, ನಾವು ಜಾತಿ ಗಣತಿ ನಾವು ಯಾವ ಜಾತಿ ಎಲ್ಲ ಕೇಳ್ಕೊಂಡು ಹೋದರು. ಬಟ್ ಈಗ ಸರ್ಕಾರ ಮಾಡ್ತಾ ಇರೋದು ಜಾತಿ ಗಣತಿ ಅಲ್ಲ, ಶೈಕ್ಷಣಿಕ ಮತ್ತು ಸಮೀಕ್ಷೆ. ಇದು ಶೈಕ್ಷಣಿಕ ಮತ್ತು ಸಾಮಾಜಿಕ